ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲೋಕಿ ಕನ್ನಡ ರೆಸಿಪಿ. ಮೊದಲಿಗೆ ಸಂಕ್ರಾಂತಿ ಹಬ್ಬ ಅಂದರೆ ನೆನಪಾಗೋದು ಎಳ್ಳು ಬೆಲ್ಲ. ಈ ಎಳ್ಳು ಬೆಲ್ಲನ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂಗಡಿಲಿ ತರೋದ್ರ ಬದಲು ಈ ಸಲ ಸಂಕ್ರಾಂತಿಗೆ ಮನೇಲೇ ಮಾಡ್ಕೊಳ್ಳಿ. ಇದನ್ನು ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ. ಈ ಕೊಬ್ಬರಿನ ನಾನು 2 ಹೋಳಾಗಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ, ಯಾಕೆಂದರೆ ತುರಿಯೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಮೇಲ್ಗಡೆ ಏನಿದೆ ಸಿಪ್ಪೆ ಅದನ್ನು ಬ್ರೌನ್ ಕಲರ್ನ ತೆಗ್ದಾಕ್ಬೇಕಾಗುತ್ತೆ. ನಾನಿಲ್ಲಿ ಮಾಮೂಲಿ ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ತೆಗಿತಾ ಇದ್ದೀನಿ ಸಿಪ್ಪೆನ. ಈ ಥರ ಕಂಪ್ಲೀಟಾಗಿ ಒಂದು ಚೂರು ಬ್ರೌನ್ನೆಸ್ ಇಲ್ಲದೆ ಇರೋ ಥರ ತಕ್ಕೊಳ್ಳಿ. ಈಗ ಅದೇ ರೀತಿ 2 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಮೊದಲಿಗೆ ಸ್ಲೈಸಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸಣ್ಣ ಸಣ್ಣ ಪೀಸ್ ಮಾಡೋಕ್ಕೋಸ್ಕರ. ಈ ಥರ ಸ್ಲೈಸಸ್ ಮಾಡಿಕೊಂಡ್ರೆ ತುಂಬಾ ಈಸಿ ಅನಿಸುತ್ತೆ ಕಟ್ ಮಾಡೋದು. ಈ ಥರ ಎಲ್ಲದನ್ನು ಕಟ್ ಮಾಡಿದ ನಂತರ ನೆಕ್ಸ್ಟು ನಾನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಮೀಡಿಯಮ್ ಆಗಿದ್ದರೆ ಸಾಕು, ತುಂಬ ದೊಡ್ಡದಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಎಳ್ಳು ಬೆಲ್ಲದಲ್ಲಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊಬ್ಬರಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಲ್ಲ ಕೊಬ್ಬರಿನೂ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಕೊಬ್ಬರಿನ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಅಂಗಡಿಲಿ ಅಚ್ಚು ಬೆಲ್ಲ ಅಂತ ಕೇಳಿದ್ರೆ ಸಿಗುತ್ತೆ. ಉಂಡೆ ಬೆಲ್ಲ ತೊಗೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಎಳ್ಳು ಬೆಲ್ಲ. ಈ ಥರ ಅಚ್ಚು ಬೆಲ್ಲನ ತಗೊಂಡು ನೀಟಾಗಿ ಒಂದು ಚಾಕು ಅಥವಾ ಒಂದು ಏನಾದರೂ ತೊಗೊಂಡು ನಿಧಾನವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಾನು ಕಲ್ಲನ್ನ ತೊಗೊಂಡು ಚಾಕು ಮೇಲೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇದಾದರೆ ಬೆಲ್ಲ ಮುದ್ದೆ ಮುದ್ದೆ ರೀತಿ ಆಗಲ್ಲ. ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಬೆಲ್ಲ ಕೂಡ. ಈಗ ಬೆಲ್ಲ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಕಡಾಯಿಗೆ ನಾನಿಲ್ಲಿ 2 ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಸಿಪ್ಪೆ ಬಿಡೋ ಗಂಟ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡ್ತಿರ್ಬೋದು ಕಡಲೆ ಬೀಜ ಕಂಪ್ಲೀಟ್ ಫ್ರೈ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ ಎಳ್ಳು ಬೆಲ್ಲಕ್ಕೆ. ಈಗ ಕೈಲೇ ಸಿಪ್ಪೆ ಬಿಡಿಸಿ ನೋಡ್ತಾ ಇದ್ದೀನಿ, ಸಿಪ್ಪೆ ಈಸಿಯಾಗಿ ಬಿಡ್ತಾ ಇದೆ. ಇಷ್ಟಾದರೆ ಸಾಕು ಕಡಲೆ ಬೀಜ. ನೆಕ್ಸ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಒಂದು ಮರಕ್ಕೆ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಕಡಲೆ ಬೀಜದ ಸಿಪ್ಪೆನ ತಕ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಬಟ್ಲನ್ನ ತಗೊಂಡು ನೀಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಮಗೆ ಕಡಲೆ ಬೀಜ ಹೋಳು ಕೂಡ ಆಗಬೇಕಾಗಿರೋದ್ರಿಂದ. ಈ ಥರ ಸಿಪ್ಪೆನ ತಗೊಂಡು ನಾನು ಈ ಥರ ಹೋಳು ಥರ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ. ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕಡೆಗೆ 1 ಕಪ್ಪಷ್ಟು ಎಳ್ಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಳ್ಳು ಕಲರ್ ಚೇಂಜ್ ಆಗಿದೆ, ಇಷ್ಟ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಇವಾಗ ಎಳ್ಳು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನೊಂದು ಬೌಲ್ಗೆ 1 ಕಪ್ಪಷ್ಟು ಕೊಬ್ಬರಿ, 1 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು ಕಡಲೆ ಬೀಜ, ಹಾಗೆ 1 ಕಪ್ಪಷ್ಟು ಹುರ್ಗಡ್ಲೆ, ನೆಕ್ಸ್ಟು 1 ಕಪ್ಪಷ್ಟು ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ಕೊಬ್ಬರಿ ಬೆಲ್ಲನ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲೇ ಎಲ್ಲದನ್ನು ತೊಗೋಬೇಕು, ಆವಾಗ ಪರ್ಫೆಕ್ಟಾಗಿರುತ್ತೆ ಎಳ್ಳು ಬೆಲ್ಲ. ಇವಾಗ ನೀಟಾಗಿ ಒಂದ್ಸಲ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲವುದು ಬೆರೆಯೋ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ. ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಅಂಗಡಿಯಿಂದ ತರೋದ್ರ ಬದಲು ಈ ಥರ ಮನೇಲೇ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಎಳ್ಳು ಬೆಲ್ಲ. ನಮ್ಮ ಕಡೆ ಎಳ್ಳು ಬೆಲ್ಲನ ಎಳ್ಳು ಬೀರ್ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.